ವೆಲ್ಕಮ್ ಟು ಬ್ರೈನ್ ಗುರು. ಮೊದಲನೆಯ ಪ್ರಶ್ನೆ, ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮಹಿಳೆ ಯಾರು? ಎ ಕಲ್ಪನಾ ಚಾವ್ಲಾ, ಬಿ ಸಿರೀಷಾ ಬಾಂಡ್ಲಾ, ಸಿ ಸುನೀತಾ ವಿಲಿಯಮ್ಸ್, ಡಿ ಕಿರಣ್ ಬೇಡಿ. ಭಾರತದ ಆರ್ಥಿಕ ರಾಜಧಾನಿ ಯಾವುದು? ಆರ್ಥಿಕ ಎಂದರೆ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಎ ಬೆಂಗಳೂರು, ಬಿ ಮುಂಬೈ, ಸಿ ದೆಹಲಿ, ಡಿ ಚೆನ್ನೈ. ಭಾರತದ ಅನ್ನದ ಕಣಜ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಎ ಆಂಧ್ರಪ್ರದೇಶ, ಬಿ ಕರ್ನಾಟಕ, ಸಿ ಪಶ್ಚಿಮ ಬಂಗಾಳ, ಡಿ ಮಧ್ಯಪ್ರದೇಶ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಎಲೆಕ್ಟ್ರಿಕ್ ಬಲ್ಬ್ ಅನ್ನು ಕಂಡುಹಿಡಿದವರು ಯಾರು? ಎ ಗ್ರಹಂ ಬೆಲ್, ಬಿ ಬ್ಯಾಬೇಜ್, ಸಿ ಥಾಮಸ್ ಎಡಿಸನ್, ಡಿ ಐನ್ಸ್ಟೀನ್. ಭಾರತದ ಅತ್ಯುನ್ನತ ಮಿಲಿಟರಿ ಪ್ರಶಸ್ತಿ ಯಾವುದು? ಎ ಭಾರತ ರತ್ನ, ಬಿ ಪರಮವೀರ ಚಕ್ರ, ಸಿ ಮಹಾವೀರ ಚಕ್ರ, ಡಿ ಶೌರ್ಯ ಚಕ್ರ. ಶ್ರೀಲಂಕಾದ ಕರೆನ್ಸಿ ಯಾವುದು? ಎ ಯೆನ್, ಬಿ ರೂಪಾಯಿ, ಸಿ ಡಾಲರ್, ಡಿ ಯೂರೋ. ಲೋಕಮಾನ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ? ಎ ಸ್ವಾಮಿ ವಿವೇಕಾನಂದ, ಬಿ ಬಾಲಗಂಗಾಧರ್ ತಿಲಕ್, ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಡಿ ರಾಜಾರಾಮ್ ಮೋಹನ್ ರಾಯ್. ರಾಮಾಯಣದ ಕರ್ತೃ ಯಾರು? ಎ ಕಾಳಿದಾಸ, ಬಿ ಕುವೆಂಪು, ಸಿ ವ್ಯಾಸ, ಡಿ ವಾಲ್ಮೀಕಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರತದ ಉತ್ತರದ ತುದಿ ಯಾವುದು? ಅಂದರೆ ನಾರ್ತನ್ ಮೋಸ್ಟ್ ಪಾಯಿಂಟ್. ಎ ಇಂದಿರಾ ಕೋಲ್, ಬಿ ಲಡಖ್, ಸಿ ಶ್ರೀನಗರ್, ಡಿ ಕನ್ಯಾಕುಮಾರಿ. ಭಾರತದಲ್ಲಿ ಮೀನಾಕ್ಷಿ ದೇವಸ್ಥಾನ ಯಾವ ಸ್ಥಳದಲ್ಲಿದೆ? ಎ ವಿಶಾಖಪಟ್ಟಣ, ಬಿ ಚೆನ್ನೈ, ಸಿ ತಿರುವನಂತಪುರಂ, ಡಿ ಮದುರೈ. ನೀವೆಷ್ಟು ಆನ್ಸರ್ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಜಗತ್ತಿನ ಅತ್ಯಂತ ಚಿಕ್ಕ ಖಂಡ ಕಾಂಟಿನೆಂಟ್ ಯಾವುದು? ಎ ಅಂಟಾರ್ಟಿಕಾ, ಬಿ ದಕ್ಷಿಣ ಆಫ್ರಿಕಾ, ಸಿ ಯುರೋಪ್, ಡಿ ಆಸ್ಟ್ರೇಲಿಯಾ. ಕ್ರಿಕೆಟ್ ದೇವರು ಎಂದು ಯಾರನ್ನು ಕರೆಯುತ್ತಾರೆ? ಗಾಡ್ ಆಫ್ ಕ್ರಿಕೆಟ್ ಯಾರು? ಎ ಸಚಿನ್ ತೆಂಡೂಲ್ಕರ್, ಬಿ ವಿರಾಟ್ ಕೊಹ್ಲಿ, ಸಿ MS ಧೋನಿ, ಡಿ ಹಾರ್ದಿಕ್ ಪಾಂಡ್ಯ. ಪಶ್ಚಿಮ ಬಂಗಾಳದ ದುಃಖದ ನದಿ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ ಕೃಷ್ಣ, ಬಿ ಕಾವೇರಿ, ಸಿ ದಾಮೋದರ, ಡಿ ಯಮುನಾ. ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರ್ತೋಗಬೇಡಿ.